ಸರ್ ಗೃಹ ಜ್ಯೋತಿ ಇದು ಸರ್. ಸದ್ಗುರು ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಭಾಗಿಯಾಗಿದ್ದೆ ದೊಡ್ಡ ಚರ್ಚೆ ಆಗ್ತಿದೆ. ನೋಡಿ ಇವರೇ ಅದು ಅನವಶ್ಯಕವಾದ ಚರ್ಚೆ, ಆಹ್ವಾನ ಬಂದಿತ್ತು ಹೋಗಿದ್ದಾರೆ, ಅದೇನು ದೊಡ್ಡ ವಿಷಯ. ಅಮಿತ್ ಶಾ ಈಗ ಖರ್ಗೆ ಅವ್ರದ್ದು ಮೋದಿ ಅವ್ರದ್ದು ಫೋಟೋ ಅಕ್ಕಪಕ್ಕ ಸುಮಾರು ವಾರಕ್ಕೆ 2 ಸರಿ ಸಿಗ್ತಾರೆ. ಹಂಗಂದ್ರೆ ಮೋದಿ ಅವ್ರು ಕಾಂಗ್ರೆಸ್ ಸೇರ್ತಾ ಇದ್ದಾರಾ? ಏನು ಲಾಜಿಕ್ ಅದು? ಸುಮ್ಮನೆ ನೋಡಿ ಬಿ ಜೆ ಪಿಯವ್ರು ಹೇಳಿ ಇಲ್ಲಿಂದ ಏಕನಾಥ್ ಶಿಂದೆ ಬರ್ತಾರೆ ಅಂತೆ, ಅಂದರೆ ಇವ್ರ ಸಾಮರ್ಥ್ಯ ಇಷ್ಟೇನಾ? ಅಂದರೆ ಒಂದು ನಿಮಿಷ ಸರ್, ಅಂದರೆ ಒಪ್ಕೋತಾರೆ, ಬಿ ಜೆ ಪಿನಲ್ಲಿ ನಾಯಕತ್ವ ಅಸಮರ್ಥ ಇದೆ, ಅಲ್ಲಿ ಯಾರಿಗೂ ಕೆಪಾಸಿಟಿ ಇಲ್ಲ. ಏಕನಾಥ್ ಶಿಂದೆ ಈಗ ಬಿ ಜೆ ಪಿ ಯಾವತ್ತೂ ಕೂಡ ಸ್ವಂತ ಬಲದ ಮೇಲೆ ಬಂದೇ ಇಲ್ಲ ಇತಿಹಾಸದಲ್ಲಿ. ಕರ್ನಾಟಕದಲ್ಲಿ ಏಕನಾಥ್ ಶಿಂದೆಗಳಿಂದನೇ ಬಂದಿರೋದಲ್ವಾ? ಹೋದ ಬಾರಿ 16-18 ಏಕನಾಥ್ ಶಿಂದೆಗಳು ತೊಗೊಂಡೋದ್ರಲ್ಲ, ಏನಾಯಿತು? ಅದಕ್ಕಿಂತ ಮುಂಚೆ ಏನು ಮಾಡಿದ್ರು? ಎವ್ರಿ ಟೈಮ್ ಯಡಿಯೂರಪ್ಪ ಅವರಾಗಿರ್ಬೋದು, ಬೊಮ್ಮಾಯಿ ಅವರಾಗಿರ್ಬೋದು, ಸದಾನಂದ ಗೌಡರಾಗಿರ್ಬೋದು, ಶೆಟ್ಟರ್ ಆಗಿರ್ಬೋದು, ಎಲ್ಲರೂ ಮುಖ್ಯಮಂತ್ರಿ ಆಗಿರೋದು ಏಕನಾಥ್ ಶಿಂದೆಗಳಿಂದನೇ. ಇವ್ರ ಸ್ವಂತ ಬಲದಲ್ಲಿಲ್ಲ. ಆದರೆ ಇಲ್ಲಿ ಈ ಸರಿ ಹಾಗಾಗಕ್ಕೆ ಚಾನ್ಸೇ ಇಲ್ಲ. ಆದರೆ ಒಂದು ಮಾತ್ರ ಒಪ್ಕೊತಾ ಇದ್ದಾರೆ ಅಂತ ಅರ್ಥ ಆಯಿತು, ಅವರಲ್ಲಿ ದಮ್ಮಿಲ್ಲ, ತಾಕತ್ತಿಲ್ಲ, ನಾಯಕತ್ವ ಇಲ್ಲ, ಸಾಮರ್ಥ್ಯನೂ ಇಲ್ಲ, ಯೋಗ್ಯತೆನೂ ಇಲ್ಲ. ಅದಕ್ಕೆ ಏಕನಾಥ್ ಶಿಂದೆಗಳು ಬೇಕಾದ್ರಿಗೆ. ಹೊಸ ಏಕನಾಥ್ ಶಿಂದೆ ಹುಟ್ಕೊಳ್ಳೋದ ಹಾಗೆ ಕಾಂಗ್ರೆಸ್ ನೋಡ್ಕೊಳ್ಳುತ್ತೆ ಸರ್. ನೋಡಿ ಏಕನಾಥ್ ಶಿಂದೆಗಳೇ ಇಲ್ಲ ನಮ್ಮ ಪಕ್ಷದಲ್ಲಿ. ಹೋಗೋರೆಲ್ಲ ಹೋಗ್ಬಿಟ್ಟಾಗಿದೆ. ಅಲ್ಲಿ ತನಕ ಹೋಗ್ಬೇಕಾಗಿರ್ಲಿಲ್ಲ. ನಾವು ಪ್ರಯಾಗ್ರಾಜ್ ಇಲ್ಲೇ ಪಾವನ ಆಗಿಬಿಟ್ಟಿದ್ದೀವಿ. ಡಿ ಕೆ ಶಿವಕುಮಾರ್ ಅವ್ರ ವಿಚಾರದಲ್ಲಿ ಬಹಳ ಸಾಫ್ಟ್ ಕಾರ್ನರ್ ಆಗ್ತಾ ಇದ್ದಾರೆ ಯಾರು? ಬಿಜೆಪಿ ಅವರು. ಅವ್ರಿಗೆ ಈಗ ಅವ್ರು ಯಾರಿಗೆ ವಿಚಾರ ಆಗಿರ್ಬೋದು, ಕುಂಭಮೇಳಕ್ಕೆ ಹೋಗಿ ಬಂದ್ಮೇಲೆ ಸಾಫ್ಟ್ ಕಾರ್ನರ್ ನನಗೆ ಗೊತ್ತಿಲ್ಲ. ಇವ್ರೆ ಬಿ ಜೆ ಪಿ ಅವ್ರ ಬಗ್ಗೆ ನನಗೆ ಯಾಕ್ರಿ ಕಾಳಜಿ? ಡಿ ಕೆ ಶಿವಕುಮಾರ್ ಬಿ ಜೆ ಪಿ ಅವ್ರು ಹೆಂಗಾನ ಏನಾದರೂ ಮಾಡ್ಕೊಳ್ಳಿ, ನನ್ನ ಬಗ್ಗೆ ಸಾಫ್ಟ್ ಕಾರ್ನರ್ ತೋರಿಸ್ಕೊಳ್ಳಿ, ಡಿ ಕೆ ಅವ್ರ ಬಗ್ಗೆ ತೋರಿಸ್ಕೊಳ್ಳಿ. ವೈ ಆರ್ ವಿ ಬಾದರ್ಡ್? ನಾನಿರೋದು ಕಾಂಗ್ರೆಸ್ ಕಾರ್ಯಕರ್ತರ ಹಿತಾಸಕ್ತಿ ಕಾಪಾಡಲಿಕ್ಕೆ, ಕರ್ನಾಟಕದ ಜನರ ಹಿತಾಸಕ್ತಿ ಕಾಪಾಡಲಿಕ್ಕೆ, ಕಲಬುರಗಿ ಜನರ ಹಿತಾಸಕ್ತಿ ಕಾಪಾಡಲಿಕ್ಕೆ. ಬಿ ಜೆ ಪಿ ಅವ್ರು ಯಾರಿಗೆ ಇಷ್ಟಪಡ್ತಾರೆ, ಯಾರಿಗೆ ದ್ವೇಷಿಸ್ತಾರೆ ತೊಗೊಂಡು ನನಗೇನು ಮಾಡೋದಿದೆ? ಸರ್ ಗೃಹ ಜ್ಯೋತಿ ಇದು ಸರ್. ಸದ್ಗುರು ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಭಾಗಿಯಾಗಿದ್ದೆ ದೊಡ್ಡ ಚರ್ಚೆ ಆಗ್ತಿದೆ. ನೋಡಿ ಇವರೇ ಅದು ಅನವಶ್ಯಕವಾದ ಚರ್ಚೆ, ಆಹ್ವಾನ ಬಂದಿತ್ತು ಹೋಗಿದ್ದಾರೆ, ಅದೇನು ದೊಡ್ಡ ವಿಷಯ. ಅಮಿತ್ ಶಾ ಈಗ ಖರ್ಗೆ ಅವ್ರದ್ದು ಮೋದಿ ಅವ್ರದ್ದು ಫೋಟೋ ಅಕ್ಕಪಕ್ಕ ಸುಮಾರು ವಾರಕ್ಕೆ 2 ಸರಿ ಸಿಗ್ತಾರೆ. ಹಂಗಂದ್ರೆ ಮೋದಿ ಅವ್ರು ಕಾಂಗ್ರೆಸ್ ಸೇರ್ತಾ ಇದ್ದಾರಾ? ಏನು ಲಾಜಿಕ್ ಅದು? ಸುಮ್ಮನೆ ನೋಡಿ ಬಿ ಜೆ ಪಿಯವ್ರು ಹೇಳಿ ಇಲ್ಲಿಂದ ಏಕನಾಥ್ ಶಿಂದೆ ಬರ್ತಾರೆ ಅಂತೆ, ಅಂದರೆ ಇವ್ರ ಸಾಮರ್ಥ್ಯ ಇಷ್ಟೇನಾ? ಅಂದರೆ ಒಂದು ನಿಮಿಷ ಸರ್, ಅಂದರೆ ಒಪ್ಕೋತಾರೆ, ಬಿ ಜೆ ಪಿನಲ್ಲಿ ನಾಯಕತ್ವ ಅಸಮರ್ಥ ಇದೆ, ಅಲ್ಲಿ ಯಾರಿಗೂ ಕೆಪಾಸಿಟಿ ಇಲ್ಲ. ಏಕನಾಥ್ ಶಿಂದೆ ಈಗ ಬಿ ಜೆ ಪಿ ಯಾವತ್ತೂ ಕೂಡ ಸ್ವಂತ ಬಲದ ಮೇಲೆ ಬಂದೇ ಇಲ್ಲ ಇತಿಹಾಸದಲ್ಲಿ. ಕರ್ನಾಟಕದಲ್ಲಿ ಏಕನಾಥ್ ಶಿಂದೆಗಳಿಂದನೇ ಬಂದಿರೋದಲ್ವಾ? ಹೋದ ಬಾರಿ 16-18 ಏಕನಾಥ್ ಶಿಂದೆಗಳು ತೊಗೊಂಡೋದ್ರಲ್ಲ, ಏನಾಯಿತು? ಅದಕ್ಕಿಂತ ಮುಂಚೆ ಏನು ಮಾಡಿದ್ರು? ಎವ್ರಿ ಟೈಮ್ ಯಡಿಯೂರಪ್ಪ ಅವರಾಗಿರ್ಬೋದು, ಬೊಮ್ಮಾಯಿ ಅವರಾಗಿರ್ಬೋದು, ಸದಾನಂದ ಗೌಡರಾಗಿರ್ಬೋದು, ಶೆಟ್ಟರ್ ಆಗಿರ್ಬೋದು, ಎಲ್ಲರೂ ಮುಖ್ಯಮಂತ್ರಿ ಆಗಿರೋದು ಏಕನಾಥ್ ಶಿಂದೆಗಳಿಂದನೇ. ಇವ್ರ ಸ್ವಂತ ಬಲದಲ್ಲಿಲ್ಲ. ಆದರೆ ಇಲ್ಲಿ ಈ ಸರಿ ಹಾಗಾಗಕ್ಕೆ ಚಾನ್ಸೇ ಇಲ್ಲ. ಆದರೆ ಒಂದು ಮಾತ್ರ ಒಪ್ಕೊತಾ ಇದ್ದಾರೆ ಅಂತ ಅರ್ಥ ಆಯಿತು, ಅವರಲ್ಲಿ ದಮ್ಮಿಲ್ಲ, ತಾಕತ್ತಿಲ್ಲ, ನಾಯಕತ್ವ ಇಲ್ಲ, ಸಾಮರ್ಥ್ಯನೂ ಇಲ್ಲ, ಯೋಗ್ಯತೆನೂ ಇಲ್ಲ. ಅದಕ್ಕೆ ಏಕನಾಥ್ ಶಿಂದೆಗಳು ಬೇಕಾದ್ರಿಗೆ. ಹೊಸ ಏಕನಾಥ್ ಶಿಂದೆ ಹುಟ್ಕೊಳ್ಳೋದ ಹಾಗೆ ಕಾಂಗ್ರೆಸ್ ನೋಡ್ಕೊಳ್ಳುತ್ತೆ ಸರ್. ನೋಡಿ ಏಕನಾಥ್ ಶಿಂದೆಗಳೇ ಇಲ್ಲ ನಮ್ಮ ಪಕ್ಷದಲ್ಲಿ. ಹೋಗೋರೆಲ್ಲ ಹೋಗ್ಬಿಟ್ಟಾಗಿದೆ. ಅಲ್ಲಿ ತನಕ ಹೋಗ್ಬೇಕಾಗಿರ್ಲಿಲ್ಲ. ನಾವು ಪ್ರಯಾಗ್ರಾಜ್ ಇಲ್ಲೇ ಪಾವನ ಆಗಿಬಿಟ್ಟಿದ್ದೀವಿ. ಡಿ ಕೆ ಶಿವಕುಮಾರ್ ಅವ್ರ ವಿಚಾರದಲ್ಲಿ ಬಹಳ ಸಾಫ್ಟ್ ಕಾರ್ನರ್ ಆಗ್ತಾ ಇದ್ದಾರೆ ಯಾರು? ಬಿಜೆಪಿ ಅವರು. ಅವ್ರಿಗೆ ಈಗ ಅವ್ರು ಯಾರಿಗೆ ವಿಚಾರ ಆಗಿರ್ಬೋದು, ಕುಂಭಮೇಳಕ್ಕೆ ಹೋಗಿ ಬಂದ್ಮೇಲೆ ಸಾಫ್ಟ್ ಕಾರ್ನರ್ ನನಗೆ ಗೊತ್ತಿಲ್ಲ. ಇವ್ರೆ ಬಿ ಜೆ ಪಿ ಅವ್ರ ಬಗ್ಗೆ ನನಗೆ ಯಾಕ್ರಿ ಕಾಳಜಿ? ಡಿ ಕೆ ಶಿವಕುಮಾರ್ ಬಿ ಜೆ ಪಿ ಅವ್ರು ಹೆಂಗಾನ ಏನಾದರೂ ಮಾಡ್ಕೊಳ್ಳಿ, ನನ್ನ ಬಗ್ಗೆ ಸಾಫ್ಟ್ ಕಾರ್ನರ್ ತೋರಿಸ್ಕೊಳ್ಳಿ, ಡಿ ಕೆ ಅವ್ರ ಬಗ್ಗೆ ತೋರಿಸ್ಕೊಳ್ಳಿ. ವೈ ಆರ್ ವಿ ಬಾದರ್ಡ್? ನಾನಿರೋದು ಕಾಂಗ್ರೆಸ್ ಕಾರ್ಯಕರ್ತರ ಹಿತಾಸಕ್ತಿ ಕಾಪಾಡಲಿಕ್ಕೆ, ಕರ್ನಾಟಕದ ಜನರ ಹಿತಾಸಕ್ತಿ ಕಾಪಾಡಲಿಕ್ಕೆ, ಕಲಬುರಗಿ ಜನರ ಹಿತಾಸಕ್ತಿ ಕಾಪಾಡಲಿಕ್ಕೆ. ಬಿ ಜೆ ಪಿ ಅವ್ರು ಯಾರಿಗೆ ಇಷ್ಟಪಡ್ತಾರೆ, ಯಾರಿಗೆ ದ್ವೇಷಿಸ್ತಾರೆ ತೊಗೊಂಡು ನನಗೇನು ಮಾಡೋದಿದೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.